ನಿಮಗೆ ಮಧ್ಯದಲ್ಲಿ ಕನ್ಫ್ಯೂಷನ್ ಆದರೆ ನಾನು ಕೇಳ್ಬೋದು, ನಿಮಗೇನಾದರೂ ಅಲ್ಲಿ ತೊಡಕಾದರೆ. ಇದನ್ನು ಗ್ರಹಿಕಾರವನ್ನು ಸಮಾಜದಲ್ಲಿ ನೆಲೆಗೊಳಿಸಬೇಕು. ನೆಲೆಗೊಳಿಸಿದ ಮೇಲೆ ಅದಕ್ಕೊಂದು ಸಂವಿಧಾನ ಬೇಕಲ್ಲ, ನೀತಿ ಸೂತ್ರ ಅಂತ ಒಂದು ಇರಬೇಕಲ್ಲ. ಯಾವ ನೀತಿ ಸೂತ್ರ? ಅಲ್ಲಿಯವರೆಗೆ ಇದ್ದಂತಹ, ಅದರ ಹಿಂದಕ್ಕಿದ್ದಂತಹ ಹಲವು ರಾಜವಂಶಗಳು, ಹಲವು ಆಡಳಿತಗಳು ಗಣತಂತ್ರದ ಆಡಳಿತಗಳಾಗಿದ್ದವು, ಬುಡಕಟ್ಟು ಆಳ್ವಿಕೆಗಳಾಗಿದ್ದವು, ಕುಲ ಸಾಮ್ರಾಜ್ಯಗಳಾಗಿದ್ದವು. ಕುಲ ಸಾಮ್ರಾಜ್ಯ ಅನ್ನೋದು ಒಂದೇ ಕಡೆ ಇರಬೇಕು ಅಂತಿಲ್ಲ. ಪದ್ಧತಿಗಳಿದ್ರೆ ಅದನ್ನು ಹೊಸದಾಗಿ ಯಾರು ಹೇಳ್ಕೊಡ್ಬೇಕಾದಿಲ್ಲ. ಕಾನೂನು ಗೊತ್ತಿರುತ್ತೆ. ಗೊತ್ತಿಲ್ಲದ ಹೊಸ ಒಂದು ಪದ್ಧತಿ ಮನುಧರ್ಮಶಾಸ್ತ್ರವನ್ನು ಆ ಕಾರಣಕ್ಕೆ ಆಗ ಸಂಕಲನಗೊಳಿಸಿ ಅದನ್ನೇ ನಾವು ಅನುಸರಿಸಬೇಕು. ಅಲ್ಲಿಯವರೆಗೆ ಭಾರತೀಯ ಸಮಾಜದಲ್ಲಿ ಬಹಿರಂಗವಾಗಿ ಇನ್ನೊಂದು ಸಮುದಾಯವನ್ನು ನನಗಿಂತ ಕೆಳಗೆ, ಕೀಳು ಅಂತ ಕರೆಯುವಂತಹ ಪದ್ಧತಿ ಇರಲಿ. ವರ್ಣಗಳು ಹುಟ್ಟಿದಾಗ ಅದರೊಳಗಡೆ ಶುರು ಮಾಡಿದ್ರು ಶ್ರೇಷ್ಠ ವರ್ಣ, ಕನಿಷ್ಠ ವರ್ಣ, ಕೆಳವರ್ಣ, ಆವರಣ. ಬುಡಕಟ್ಟುಗಳಿಗೆ ಹಂಗಾರೆ ಎಲ್ಲರೂ ಒಂದೇ ಬುಡಕಟ್ಟಾಗಿದ್ರ? ಬೇರೆ ಬೇರೆ ಬುಡಕಟ್ಟು. ಬೇರೆ ಬೇರೆ ಬುಡಕಟ್ಟು ಇದ್ದಾಗ ನಮ್ಮ ನೀತಿ ಏನು ಅಂದರೆ, ನೀನು ಬೇರೆಯವನು ಅಂತಾನೆ ಹೊರತು ನೀನು ಕೀಳಾದವನು ಅಂತ ಅಲ್ಲ. ವ್ಯತ್ಯಾಸ ಗೊತ್ತಾಗ್ತಿರ್ತದೆ ತಾನೆ ನಮಗೆ. ಅದರಲ್ಲಿ ತಂದು ಇಂತಿಂತವ್ರು ಇಂತಿಂಥ ಭಾಗದಲ್ಲಿ ಹುಟ್ಟಿದ್ರು, ಗೊತ್ತಿದೆ. ಕಾಲಿಂದ ಹುಟ್ಟಿದ್ರು, ತೊಡೆಯಿಂದ ಹುಟ್ಟಿದ್ರು, ಭುಜದಿಂದ ಹುಟ್ಟಿದ್ರು, ತಲೆಯಿಂದ ಹುಟ್ಟಿದ್ರು, ತಲೆಯಿಂದ ಹುಟ್ಟಿದ್ರು. ಯಾವುದು ಸರ್ವಶ್ರೇಷ್ಠವಾದದ್ದು ಮನುಷ್ಯನ ದೇಹದಲ್ಲಿ? ತಲೆ. ಅದನ್ನ ಆಫ್ ಮಾಡಿದ್ರೆ ಆಗಲ್ಲ. ಆದರೆ ವ್ಯಾಖ್ಯಾನ ಬಂದ್ರೆ ನನ್ನ ಕಾಲು ಕೀಳಾದದ್ದು, ತಲೆ ಮಾತ್ರ ಮೇಲಾದದ್ದು. ಈ ಹೊಸ ನೀತಿಗಳನ್ನೆಲ್ಲ ಹೇಳ್ಕೊಡೋದಕ್ಕೆ ಕಲಿಸೋದಕ್ಕೆ ಮನುಧರ್ಮಶಾಸ್ತ್ರ ಅಂತ ಬಂತು. ಆ ಮನುಧರ್ಮಶಾಸ್ತ್ರವನ್ನು ಬರೆದ ಮೇಲೆ ಇದನ್ನೇ ರಾಜ್ಯಭಾರ ಸೂತ್ರವನ್ನಾಗಿ ಮಾಡಬೇಕು ಅಂತ ನೀತಿ ಶುರು. ಯಾಕೆ ಶುರುವಾಯಿತು ಅಂದರೆ, ಆಗ ಕೃಷಿ ಸಮಾಜ ಅನ್ನುವಂಥದ್ದು, ಗ್ರಾಮ ಸಮಾಜ ಅನ್ನುವಂಥದ್ದು ಏರ್ಪಡೋದಕ್ಕೆ ಶುರುವಾಯಿತು. ಗ್ರಾಮ ಸಮಾಜ ಬಂದ ಮೇಲೇನೆ, ಕೃಷಿ ಸಮಾಜ ಬಂದ ಮೇಲೇನೆ 4 ವರ್ಣಗಳ ಕೆಲಸ ಶುರುವಾಯಿತು. ಅಲ್ಲಿವರೆಗೂ 4 ವರ್ಣ ಬೇಕಾಗಲ್ಲ. ಜನ ಅವರ ಪಾಡಿಗೆ ಬುಡಕಟ್ಟುಗಳಲ್ಲಿ ಸ್ವಂತ ಬದುಕ್ತಿರ್ತಾರೆ. ಅವರೆಲ್ಲ ಕೆಲಸಗಳು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಕೀಳಾದ ಕೆಲಸ, ಮೇಲಾದ ಕೆಲಸ ಅಂತ ಯಾವುದೂ ಇಲ್ಲ. ಯಾಕಂದ್ರೆ ಯಾವುದಕ್ಕೂ ಪೇಮೆಂಟ್ ಇಲ್ಲ. ಯಾವುದಕ್ಕೂ ಪೇಮೆಂಟ್ ಅಂತ ಇಲ್ಲ. ಅವರವ್ರಿಗೆ ಬರೋ ಕೆಲಸ ಮಾಡ್ತಾರೆ, ಬೇಕಾದ ಕೆಲಸ ಮಾಡ್ತಾರೆ. ಎಲ್ಲವೂ ಅಗತ್ಯವಾದ ಕೆಲಸಗಳಷ್ಟೇ. ವರ್ಣಾಶ್ರಮ ಅಂತ ಬಂದ ಮೇಲೆ ಅದರಲ್ಲಿ ಮೇಲು ಕೆಲಸ, ಕೀಳು ಕೆಲಸ ಇತ್ಯಾದಿಗಳೆಲ್ಲ ಯಾಕೆ ಬಂದವು ಅಂದರೆ, ಸವಲತ್ತುಗಳನ್ನು ಹಂಚಬೇಕು, ಸಂಪತ್ತನ್ನು ಹಂಚಬೇಕು. ಯಾವ ಕೆಲಸ ಮಾಡಿದವರಿಗೆ ಜಾಸ್ತಿ ಕೊಡಬೇಕು, ಯಾವ ಕೆಲಸ ಮಾಡಿದವರಿಗೆ ಕಡಿಮೆ ಕೊಡಬೇಕು. ಕಡಿಮೆ ತಗೊಳ್ಳೋ ಕೀಳು ಕೆಲಸ, ಕಡಿಮೆ ತಗೊಂಡು ಕೀಳು ಕೆಲಸ ಮಾಡೋ ಕೀಳು ಜನ. ಇದು ಹೊಸ ಸಾಮಾಜಿಕ ನೀತಿಯಾಗಿ ಬಂದಿತ್ತು. ಅವುಗಳ ಮಾದರಿಯನ್ನು ನೋಡಿ ಯಾವಾಗ ದಕ್ಷಿಣ ಭಾರತದಲ್ಲಿ ರಾಜವಂಶಗಳು ಶುರುವಾಗುವೋ, ಇವರಿಗೆ ಗೊತ್ತಿಲ್ಲ ಈ ಮನುಧರ್ಮಶಾಸ್ತ್ರ ಏನು ಅಂತ ಹೇಳಿ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಒರಿಜಿನಲ್ ಆಗಿ ಇಲ್ಲಿ ರಾಜವಂಶಗಳಾದವರು ಯಾರೂ ಕೂಡ ಆರ್ಯ ಮೂಲದ ಕ್ಷತ್ರಿಯರಲ್ಲ. ಎಲ್ಲ ಶೂದ್ರ ಪಂಗಡಗಳ ರಾಜರಿರಲ್ಲ. ಆದರೆ ಇವ್ರನ್ನ ರಾಜರು ಅನ್ಬೇಕಾದ್ರೆ ಯಾರೋ ಒಬ್ಬರು ಇರ್ಬೇಕಂತ ಇವರು ಅಂದ್ಕೊಂಡ್ರು. ಯಾರು? ಉತ್ತರ ಭಾರತದಲ್ಲಿ ಒಂದು ಸಾಮ್ರಾಜ್ಯ ಅಂತಿದೆಯಲ್ಲ, ಆ ಸಾಮ್ರಾಜ್ಯ ನಮ್ಮನ್ನ ರಾಜ ಅಂತ ಒಪ್ಕೊಳ್ಬೇಕು, ಮಾನ್ಯ ಮಾಡಬೇಕು. ಇವರು ನಾವು ರಾಜ್ಯ ಅಂತ ಕಟ್ಟಿದ ತಕ್ಷಣ ಅವ್ರಿಗೆ ಹೇಳಿ ಕಳಿಸೋರು, ನಾವೊಂದು ರಾಜ್ಯ ಕಟ್ಟಿದ್ದೀವಿ, ನೀವು ನನ್ನನ್ನು ರಾಜ ಅಂತ ಮಾಡಬೇಕು, ನಿಮ್ಮ ಶಾಸನದಲ್ಲಿ ನನ್ನನ್ನು ಘೋಷಿಸಿ. ಅವ್ರು ಹೇಳೋದು ಆಯಿತು ಮಾಡೋಣ, ನಾವು ಹೇಳಿದಂಗೆ ರಾಜ್ಯಭಾರ ಮಾಡೋದಕ್ಕೆ ಪ್ರತಿನಿಧಿಯಾಗಿ ನಮ್ಮನ್ನೊಬ್ಬನ ಅಲ್ಲಿ ಕಳಿಸ್ತೀವಿ. ಕಳಿಸ್ಬೇಕಾದ್ರೆ ಅವನ ಕೈಗೆ ಸಂಸ್ಕೃತದ ಈ ಭಾಷಾ ಗ್ರಂಥವನ್ನು ಕೊಟ್ಟು ಕಳಿಸ್ತಿದ್ರು. ಮತ್ತು ಅವನು ಅಲ್ಲಿನ ಪ್ರತಿನಿಧಿಯಾಗಿ ಇದ್ದು ಈ ರಾಜರಿಗೆ ಹೇಳ್ಕೊಡೋನು, ಇಂತಿಂಥ ವಿಷಯ ಬಂದಾಗ ಏನು ಮಾಡಿ, ಇಂತಿಂಥ ವಿಷಯ ಬಂದಾಗ ಏನು.